ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 142 ಪಾಯಿಂಟ್ಸ್ ಗೇನ್ ಆಗಿ 60,806 ಕ್ಲೋಸ್ ಆದರೆ ನಿಫ್ಟಿ 21 ಪಾಯಿಂಟ್ಸ್ ಗೇನ್ ಆಗಿ 17,893 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 16 ಪಾಯಿಂಟ್ಸ್ ಗೇನ್ ಆಗಿ 41,554 ಕ್ಲೋಸ್ ಆಗಿದೆ. ಇವತ್ತು FIs ಆ್ಯಂಡ್ ಇವನ್ DIs ಇಬ್ಬರೂ ನಮ್ಮ ಇಂಡಿಯನ್ ಎಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. FIs 144 ಕ್ರೋರ್ ಸೆಲ್ ಮಾಡಿದ್ರೆ DIs 205 ಕ್ರೋರ್ ಸೆಲ್ ಮಾಡಿದ್ದಾರೆ. ಓವರಾಲ್ ಆಗಿ 350 ಕ್ರೋಸ್ ಓವರಾಲ್ ನಮ್ಮ ಇಂಡಿಯನ್ ಎಕ್ವಿಟಿ ಮಾರ್ಕೆಟ್ ಇವತ್ತು FIs DIs ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ರೀಸೆಂಟ್ ಡೇಸಲ್ಲಿ ಆಲ್ಮೋಸ್ಟ್ ಫೆಬ್ರವರಿ 6 RBI ಮೀಟಿಂಗ್ ಮುಂಚೆಯಿಂದಾನು ಮಾರ್ಕೆಟ್ ಒಂದು ರೇಂಜ್ ಬೌಂಡ್ನೆಸ್ನ ಮೇಂಟೈನ್ ಮಾಡ್ತಿದೆ ಅಲ್ವಾ. ಒಂದು ಪಾಯಿಂಟಲ್ಲಿ ರೇಂಜ್ನ ಬ್ರೇಕ್ಔಟ್ ಮಾಡಿರೋ ಥರ ಮಲ್ಟಿಪಲ್ ಟೈಮ್ಸ್ ಅಗೈನ್ ಆ ರೇಂಜಲ್ಲಿ ಬರ್ತಾ ಇರೋದು ಫೇಕ್ ಬ್ರೇಕ್ಔಟ್ಸ್ ಅಂತ ಪ್ರೂವ್ ಮಾಡ್ತಾ ಅಗೈನ್ ಇಂಪಾರ್ಟೆಂಟ್ ರೇಂಜಲ್ಲಿ ತುಂಬ ಡೇಸಿಂದಾನು ಮಾರ್ಕೆಟು ಕನ್ಸಾಲ್ಟೇಟ್ ಆಗ್ತಿದೆ. ಆ್ಯಕ್ಚುಲಿ ಪರ್ಸನಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದು ಇವತ್ತು ಎಕ್ಸ್ಪೈರಿ ಇದೆ ಅಲ್ವಾ, ಮೋಸ್ಟ್ಲಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಬ್ಯಾಂಕ್ ನಿಫ್ಟಿ ಅಂತೂ 41,600 ರೇಂಜ್ನ ಬ್ರೇಕ್ಔಟ್ ಆಗಿ ಮೋಸ್ಟ್ಲಿ ಡೈರೆಕ್ಷನಲ್ ಮೂವ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಟ್ ಅದೂ ಮಲ್ಟಿಪಲ್ ಟೈಮ್ಸ್ ಫೇಲ್ ಆಗ್ತಾ ಇದೇ ರೇಂಜಲ್ಲಿ ಕನ್ಸಾಲ್ಟೇಷನ್ ಆಗ್ತಾ ಇರೋದು. ಅಪ್ಕಮಿಂಗ್ ಟೈಮ್ಸಲ್ಲಿ ಮಾರ್ಕೆಟ್ನ ಈ ರೇಂಜ್ನ ಬ್ರೇಕ್ ಮಾಡಿ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ನಿಫ್ಟಿ ಬ್ರೇಕ್ ಮಾಡ್ತಾ ಇದ್ರೇನೆ 41,600ನ ಒಂದು ಗುಡ್ ಮೂವ್ನಂತೂ ನಾವು ಬ್ಯಾಂಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಆ್ಯಸ್ ಆಫ್ ನಾವು ನಮ್ಗೆ ಗೊತ್ತಿದೆ ಸಿಸ್ಟಮ್ಸಲ್ಲಿ ಶಾರ್ಟ್ಸ್ ಹೆವಿಯಾಗಿ ಬಿಲ್ಡ್ ಆಗಿದೆ. ಆಲ್ಮೋಸ್ಟು 81% ಹತ್ರ ಶಾರ್ಟ್ಸು ಪ್ರೆಸೆಂಟು ಸಿಸ್ಟಮ್ಸಲ್ಲಿ ಇದೆ. ಅದರಿಂದ ಏನಾದರೂ ಸ್ವಲ್ಪ ಪಾಸಿಟಿವ್ ಥಿಂಗ್ಸು ಆರ್ ಪಾಸಿಟಿವ್ ಇವೆಂಟ್ಸು ಮಾರ್ಕೆಟಲ್ಲಿ ಎವಾಲ್ವ್ ಆಗ್ತಾ ಇದ್ರೆ ಅದು ಮಾರ್ಕೆಟ್ನ ಶಾರ್ಟ್ ಕವರಿಂಗ್ ಆ್ಯಂಡ್ ಅಪ್ಸೈಡ್ ಮೂವ್ನ ಈ ರೀಸೆಂಟ್ ಕನ್ಸಲ್ಟೇಷನ್ ಮೂವ್ನ ಬ್ರೇಕ್ ಮಾಡ್ತಾ ಅಪ್ಸೈಡ್ಗೆ ಮೂವ್ಗೆ ಪಾಸಿಬಿಲಿಟಿ ಇದೆ. ಇದೊಂದು ಪ್ರಾಬಬಿಲಿಟಿ. ಇಫ್ ಇನ್ ಕೇಸ್ ಡೌನ್ ಸೈಡ್ ಬ್ರೇಕ್ ಆಗ್ತಾ ರೀಸೆಂಟ್ ಟೈಮ್ಸಲ್ಲಿರೋಂಥ ಲೋ ಬಿಲೋ ಫೇಲ್ ಆಗ್ತಾ ಈ ಕನ್ಸಲ್ಟೇಷನ್ ನಾವು ಡೌನ್ ಸೈಡ್ ಬ್ರೇಕ್ಔಟ್ ಅಂತ ಅರ್ಥ ಮಾಡ್ಕೋಬೇಕು. ಬಟ್ ಆ್ಯಸ್ ಆಫ್ ನೌ ಸಿಸ್ಟಮ್ಸಲ್ಲಿರುವಂಥ ಶಾರ್ಟ್ಸ್ ಪ್ರಕಾರ ಯಾವ ಥರ ಪಾಸಿಟಿವ್ ಅಪ್ಡೇಟ್ ಬಂದ್ರೂ ಮಾರ್ಕೆಟ್ನಲ್ಲಿ ಶಾರ್ಟ್ ಕವರಿಂಗು ಒಂದು ಇಂಪಾರ್ಟೆಂಟ್ ರೀಸನ್ ಥರ ಕಾಣಿಸುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಪ್ಲಾಟ್ಫಾರ್ಮ್ಸಲ್ಲೂ ನಮಗೆ ಡಿಸ್ನಿ ಅವರು 7,000 ಹತ್ರ ಜಾಬ್ಸ್ನ ಕಟ್ ಮಾಡಿರೋ ಥರ ಡೇಟಾ ಕಾಣಿಸುತ್ತೆ ಅಲ್ವಾ. ಫ್ರೆಂಡ್ಸ್, ಇದು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಹೈಲೈಟ್ ಆಗೋ ಥರ ಡೇಟಾ ಕಾಣಿಸುತ್ತೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ನ 2 times ಆರ್ 3 times ಬೀಟ್ ಮಾಡ್ತಾ US ಜಾಬ್ಸ್ ಡೇಟಾ ಬರ್ತಿದೆ. ಸೊ ಈಗ 7,000 IT ಜಾಬ್ಸ್ ಹತ್ರ ಕಟ್ ಆಗಿದೆ ಹತ್ರ ನಮಗೆ ನೆಗೆಟಿವ್ ಸೆಂಟಿಮೆಂಟ್ಸ್ ಆಫ್ ಫಿಯರ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣಿಸ್ತಾ ಇದ್ರು ಒಂದು ಜಾಬ್ ಆ್ಯಡ್ ಆಗ್ತಿದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ IT ಜಾಬ್ಸು ನಾನ್ IT ಜಾಬ್ಸ್ ಎಲ್ಲನೂ ಸೇರಿ ಟೋಟಲಿ 3 ಜಾಬ್ಸ್ ಹತ್ರ ಆ್ಯಡ್ ಆಗ್ತಾ ರೀಸೆಂಟ್ ಟೈಮ್ಸಲ್ಲಿ ಜಾನ್ ಮಂತಲ್ಲಿ 5 lakhs ಹತ್ರ ಜಾಬ್ಸು ಆ್ಯಡ್ ಆಗಿರೋ ಥರ ನಮಗೆ ಮಾರ್ಕೆಟ್ನಲ್ಲಿ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಮಾಡಿದೆ. ಅದರಿಂದ ಈ ಥರ ಜಾಬ್ ಕಟ್ಸ್ ಆಗ್ತಿದೆ ಅಂತ ಬರ್ತಿರೋಂಥ ಅಪ್ಡೇಟ್ಸು ಎಕಾನಮಿ ಪರವಾಗಿ ಇಂಪ್ಯಾಕ್ಟ್ ಅಂತೂ ತೋರಿಸುವಂಥ ಕಂಡೀಷನಲ್ಲಿ ಪ್ರೆಸೆಂಟ್ ಇಲ್ಲ. ಬಿಕಾಸ್ ಹೆಡ್ಲೈನ್ಸಲ್ಲಿ ಕಾಣಿಸ್ತಾ ಇರೋಂಥ ಸ್ಮಾಲ್ ನಂಬರ್ಸ್ಗಂದ್ರೂ ರಿಯಾಲಿಟಿನಲ್ಲಿ ಆ್ಯಡ್ ಆಗ್ತಿರೋಂಥ ಜಾಬ್ ನಂಬರ್ಸ್ ತುಂಬ ಬಿಗ್ ವೇರಿಯೇಷನಲ್ಲಿ ಇದೆ. ಆ್ಯಂಡ್ ಸ್ಟಿಲ್ ಇನ್ನೂ ಬಡ್ಜೆಟ್ ರೇಂಜಲ್ಲೇ ಮಾರ್ಕೆಟ್ ಇದೆ. ಡೌನ್ ಸೈಡು 17,350 ಆ್ಯಂಡ್ ಅಪ್ ಸೈಡು 17,970 ಈ ರೇಂಜ್ ಬಿಟ್ವೀನಲ್ಲಿ ಮಾರ್ಕೆಟ್ ಸ್ಟಿಲ್ ಇನ್ನೂ ನಿಫ್ಟಿ ಆಕ್ಟ್ ಆಗ್ತಿದೆ ಅಲ್ವಾ. ಆ್ಯಂಡ್ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ಇದೆ, ಅದು ನ್ಯೂಸ್ ಅಪ್ಡೇಟ್ಸಲ್ಲಿ ಮಾತಾಡ್ಕೊಳ್ಳೋಣ. ಇದು ಕಾರಣವಾಗಿ ಅದಾನಿ ಸ್ಟಾಕ್ಸಲ್ಲಿ ಇವತ್ತು ನಮಗೆ ಇಂಪ್ಯಾಕ್ಟ್ ಅಂತೂ ಕಾಣಿಸಿದೆ. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ಹೇಳ್ದಾಗೆ ಅಗೈನ್ ಮೆನ್ಷನ್ ಮಾಡ್ತಿದ್ದೀನಿ, 14th ಫೆಬ್ರವರಿ US CPI ಇನ್ಫ್ಲೇಷನ್ ಡೇಟಾ ಈವ್ನಿಂಗ್ ನಮಗೆ ಅಪ್ಡೇಟ್ ಆಗುತ್ತೆ. ಅದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಂದರೆ 15th ಫೆಬ್ರವರಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ 14th ಫೆಬ್ರವರಿ ಮಾರ್ಕೆಟ್ನಲ್ಲಿ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟು ರೂಟ್ ಮೊಬೈಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೂಟ್ ಮೊಬೈಲ್ಸ್ ಅವರು ಒಂದು ರೋಬೋಟ್ನ ಒಂದು ಚಾಟ್ ಬೋಟ್ನ ರಿಲೀಸ್ ಮಾಡಿದ್ದಾರೆ. ಇದು ಕಸ್ಟಮರ್ಸ್ ವಿಸಿಬಲ್ ನಾನ್ ಕೋಡ್ ಚಾಟ್ ಬಾಟ್ ಅಂತ ಹೇಳ್ತಿದ್ದಾರೆ. ಇದು ಈಸಿಯಾಗಿ ಚಾಟ್ GPT ಆ್ಯಂಡ್ ಅದರ್ NLP ಇಂಜನ್ಸಲ್ಲಿ ಇಂಟಿಗ್ರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೀನ್ಸ್ ನಥಿಂಗ್ ಬಟ್ ಇಟ್ ಈಸ್ ಎನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಚಾಟ್ ಬಾಟ್ ಅಂತ. ಅಂಡ್ ಬಿಸ್ನೆಸ್ ಇದು ಈಸಿಯಾಗಿ ಕನೆಕ್ಟ್ ಆಗಿ ಲೀಡ್ ಜನರೇಷನ್ಸಿಂದನು ಸೇಲ್ಸ್ ಅಂಡ್ ಟೈಮ್ಲಿ ಇಶ್ಯೂಸ್ ರೆಸಲ್ಯೂಷನ್ವರೆಗೂ ಈ ಚಾಟ್ ಬಾಟು ಬಿಸ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ಥರನು ವಿತೌಟ್ ಎನಿ ಕೋಡ್ ಬಿಸ್ನೆಸ್ಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು ಲೀಡ್ ಜನರೇಟ್ ಸೇಲ್ಸ್ನ ರೆಸಲ್ಯೂಷನ್ ಕಡೆ ಚಾಟ್ ಬಾಟ್ ಕೆಲಸ ಮಾಡುತ್ತೆ ಅನ್ನೋ ಥರ ರೂಟ್ ಮೊಬೈಲ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇವರು ಹೊಸ ಬಾಟ್ನ ರಿಲೀಸ್ ಮಾಡ್ತಾ ಇರೋದು ಸ್ಟಾಕ್ ಇದನ್ನು ಪಾಸಿಟಿವ್ ಆಗಿ ತಗೊಂಡಿದೆ. ಫ್ರೆಂಡ್ಸ್, ಅದಾನಿ ಕಂಪ್ನೀಸ್ ಬಗ್ಗೆ ರೀಸೆಂಟ್ ಟೈಮ್ಸಲ್ಲಿ ನಾವು ಮಲ್ಟಿಪಲ್ ನೆಗೆಟಿವ್ ಅಪ್ಡೇಟ್ಸ್ನ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ನ ಓವರಾಲ್ ಆಗಿ ಅದಾನಿ ಸ್ಟಾಕ್ಸಲ್ಲಿ ವೋಲಿಟಿಲಿಟಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಅಗೈನ್ ಅದಾನಿ ಅವ್ರಿಗೆ ಅಗೈನೆಸ್ಟ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ಬರ್ತಿದೆ. ಇದಕ್ಕೆ ಕಾರಣವಾಗ್ಲೇ ಇವತ್ತು ಅದಾನಿ ಎಂಟರ್ಪ್ರೈಸಸ್ 11% ಹತ್ರ ರೆಡ್ಡಲ್ಲಿ ಎಂಡ್ ಆಗಿದೆ. ಅಂಡ್ ಅದಾನಿ ಅವರಿಗೆ ಅಗೈನೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಏನು ಮೊದಲನೇದಾಗಿ ಮಾತಾಡ್ಕೊಳ್ಳೋಣ. ಸೊ ದಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ MSCI ಅವರು ಅದಾನಿ ಅವ್ರ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಯೂಶುವಲ್ ಆಗಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಫ್ರೀ ಫ್ಲೋಟ್ನ ಕ್ಯಾಲ್ಕುಲೇಟ್ ಮಾಡಿ MSCI ಇಂಡೆಕ್ಸ್ನಲ್ಲಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ವೇಟೇಜ್ ಕೊಡ್ತಾ ಇರ್ತಾರೆ. MSCI ಇಂಡೆಕ್ಸ್ ಅಂದರೆ ಏನು? ಈಗ ನಮಗೆ ನಿಫ್ಟಿ ಇಂಡೆಕ್ಸ್ ಇದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಸ್ಟಾಕ್ಸು ಲೈಕ್ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಇವಕ್ಕೆ ಹೈಯರ್ ವೇಟೇಜ್ ಇರುತ್ತಲ್ವಾ.
ಅದೇ ತರ MSCI ಇಂಡಿಯಾ ಇಂಡೆಕ್ಸ್ ನಲ್ಲೂ ಸ್ವಲ್ಪ ಸ್ಟಾಕ್ಸ್ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವೆಯ್ಟೇಜ್ ಇರುತ್ತೆ. ಅಂಡ್ ಈ ವೆಯ್ಟೇಜ್ ಅನ್ನೋದು ಪ್ರತಿ ಸ್ಟಾಕ್ಸ್ ಸಂಬಂಧಿಸಿರೋ ಫ್ರೀ ಫ್ಲೋಟ್ ಮೇಲೆ ಆಧಾರವಾಗಿರುತ್ತೆ. ಫ್ರೀ ಫ್ಲೋಟ್ ಅಂದ್ರೆ ಪ್ರಮೋಟರ್ಸು, ಇನ್ಸ್ಟಿಟ್ಯೂಷನ್ಸು ಯಾರಾದ್ರೂ ದೊಡ್ಡದಾಗಿ ಸೆಲ್ ಮಾಡಲ್ಲ ಅವ್ರ ಹತ್ರನೇ ಇರುವಂತ ಪಾಲ್ ಬಿಟ್ಟು ಆಚೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಆರ್ ಸೆಲ್ ಮಾಡೋದಕ್ಕೆ ಕಾಣಿಸುವಂತ ಫ್ರೀ ಫ್ಲೋಟ್ ಇರತ್ತಲ್ವಾ ಶೇರ್ಸ್, ಅದನ್ನು ಬೇಸ್ ಮಾಡಿಕೊಂಡು MSCI ಇಂಡಿಯಾ ಇಂಡೆಕ್ಸ್ ಅದಕ್ಕೆ ವೆಯ್ಟೇಜ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಯೂಶುವಲ್ ಆಗಿ ಅದೆಷ್ಟು ಜಾಸ್ತಿ ಇದ್ರೆ ಅದನ್ನ ನೋಡಿ ಆ ಸ್ಟಾಕ್ಸ್ ನ ಇವರು ಕ್ರೈಟೇರಿಯಾ ಸೆಟ್ ಆಗತ್ತಾ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ವೆಯ್ಟೇಜ್ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ತಾ ಇರ್ತಾರೆ. ಆದ್ರೆ ರೀಸೆಂಟ್ ಆಗಿ ಹೆಡನ್ಬರ್ಗ್ ಅವರು ರಿಸರ್ಚ್ ರಿಪೋರ್ಟ್ ಆದ್ಮೇಲೆ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಫ್ರೀ ಫ್ಲೋಟ್ ನ ನಾವು ಅನ್ಕೊಂಡಿರೋ ತರ ಫ್ರೀ ಫ್ಲೋಟ್ ಅಲ್ಲ ಅಂತ, ಬಿಕಾಸ್ ಹೆಡನ್ಬರ್ಗ್ ಅವರು ಆರೋಪ ಮಾಡಿದ್ದು ಪ್ರಮೋಟರ್ಸೇ ಇಂಡೈರೆಕ್ಟ್ ಆಗಿ ಸ್ವಲ್ಪ ಫಂಡ್ಸ್ ಅವ್ರ ಜೊತೆ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿರುವಂತ ಫ್ರೀ ಫ್ಲೋಟ್ ನ ಕಮ್ಮಿ ಮಾಡಿ ಮೆಜಾರಿಟಿ ಆಫ್ ಶೇರ್ಸ್ ನ ಅವ್ರ ಮೂಲಕನೇ ಪರ್ಚೇಸ್ ಮಾಡಿಸಿ ಫ್ರೀ ಫ್ಲೋಟ್ ನ ಕಮ್ಮಿ ಮಾಡಿರೋ ಕಾರಣವಾಗಿ ಸ್ಟಾಕ್ ಪ್ರೈಸ್ ಬೆಳೆಯೋ ತರ ಮಾಡಿದ್ದಾರೆ ಅನ್ನೋ ತರ. ಇದು ಕಾರಣವಾಗ್ಲೇನೆ ಬೇರೆ ಸ್ಟಾಕ್ಸ್ ನ ಕಂಪೇರ್ ಮಾಡಿದ್ರೆ ಅದಾನಿ ಸ್ಟಾಕ್ಸ್ ಒಂದು ಫ್ರೀ ಫ್ಲೋಟ್ ನಾರ್ಮಲ್ ಕ್ಯಾಲ್ಕುಲೇಷನ್ ತರ ನೋಡಬಾರದು. ಅದರಿಂದ ಮಾರ್ಕೆಟ್ ಪಾರ್ಟಿಸಿಪೇಟ್ ರಿಲೇಟೆಡ್ ಆಗಿ ಫೀಡ್ಬ್ಯಾಕ್ ನ ಇನ್ವೈಟ್ ಮಾಡ್ತಾ MSCI ಇಂಡೆಕ್ಸ್ ನಲ್ಲಿ ಅದಾನಿ ಗ್ರೂಪ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ವೆಯ್ಟೇಜ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಂತೀವಿ ಅನ್ನೋ ಹತ್ರ ಇವತ್ತು 9th ಫೆಬ್ರವರಿನೇ ಅದು ಅಪ್ಡೇಟ್ ಮಾಡ್ತೀವಿ ಅನ್ನೋ ಹತ್ರ MSCI ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ನಲ್ಲಿ ಅದಾನಿ ಗ್ರೂಪ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ್ಯಾವ ಸ್ಟಾಕ್ಸ್ಗೆ ಎಷ್ಟು ವೆಯ್ಟೇಜ್ ಕೊಟ್ಟಿರೋದು ವಿತ್ ರೆಸ್ಪೆಕ್ಟ್ ಟು ಆಲ್ ಅದಾನಿ ಸ್ಟಾಕ್ಸ್. 3 ಸ್ಟಾಕ್ಸ್ ರಿಲೇಟೆಡ್ ಆಗಿ ಎಷ್ಟು ವೆಯ್ಟೇಜ್ ಕಾಣಿಸುತ್ತೆ ನೋಡಬಹುದು. ಒಂದು ಟೋಟಲ್ ಗ್ಯಾಸು, ಇನ್ನೊಂದು ಎಂಟರ್ಪ್ರೈಸಸ್, ಇನ್ನೊಂದು ಅದಾನಿ ಟ್ರಾನ್ಸ್ಮಿಷನ್. ಈ ಟಾಪ್ 3 ಸ್ಟಾಕ್ಸ್ ರಿಲೇಟೆಡ್ ಆಗಿ ಹೈಯರ್ ವೆಯ್ಟೇಜ್ ನಮಗೆ ಕಾಣಿಸ್ತಾ ಇದೆ. ಅದರಿಂದ MSCI ಅವರು ತಗೊಂಡಿರುವಂಥ ಡಿಸಿಷನ್ ಇಂದ ಈ 3 ಕಂಪನಿಗೆ ಏನಾದರೂ ಅಗೇನಿಸ್ಟ್ ಆಗಿ ತಗೊಂತಾ ಇದ್ರೆ ಈ 3 ಸ್ಟಾಕ್ಸ್ ನಲ್ಲಿ ನಮಗೆ ಇಂಪ್ಯಾಕ್ಟ್ ಅಂತೂ ಇರುತ್ತೆ. ಸೊ MSCI ಇಂಡೆಕ್ಸ್ ನಲ್ಲಿ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿರುವಂತ ಫ್ರೀ ಫ್ಲೋಟ್ ನ ಎವಾಲ್ಯೂಯೇಟ್ ಮಾಡ್ತಾ ಇದು ಸ್ಟಾಕ್ ರಿಲೇಟೆಡ್ ಆಗಿ ವೆಯ್ಟೇಜ್ ರಿಲೇಟೆಡ್ ಆಗಿ ಡಿಸಿಷನ್ ಇವತ್ತು ತಗೊಂತಾರೆ ಅಂತ ಹೇಳಿದ ಕಾರಣವಾಗಿ ಮೋಸ್ಟ್ ಪಾಸಿಬಲ್ ಈ ಫ್ರೀ ಫ್ಲೋಟ್ ಕಮ್ಮಿ ಕನ್ಸಲ್ಟೇಷನ್ ತಗೊಂಡು ವೆಯ್ಟೇಜ್ ಕಮ್ಮಿ ಮಾಡ್ತಾರ ಅಂತ ಒಂದು ಒಪಿನಿಯನ್ ಇಂದಾನೆ ಸ್ಟಾಕ್ ಇವತ್ತು ನಮಗೆ ಫಾಲ್ ಕಾಣಿಸ್ತಿದೆ. ಈ ಸ್ಟಾಕ್ಸ್ ಬಗ್ಗೆ ಈ ತರ ನ್ಯೂಸ್ ಕಾಣಿಸ್ತಾ ಇದ್ರೆ ಅದಾನಿ ವಿಲ್ಮರ್ ಅವ್ರ ರಿಲೇಟೆಡ್ ಆಗಿರುವಂತ ಆಫೀಸ್ ಹಿಮಾಚಲ್ ಪ್ರದೇಶದಲ್ಲಿ ಇರುವಂತ ಅವರ ಆಫೀಸ್ ಮೇಲೆ ರೈಟ್ಸ್ ನಡೆದಿರೋ ತರ GST ರಿಲೇಟೆಡ್ ಆಗಿ ಇರ್ರೆಗ್ಯುಲಾರಿಟೀಸ್ ಇರೋ ಕಾರಣವಾಗಿ ಅದಾನಿ ವಿಲ್ಮರ್ ಅವ್ರ ಮೇಲೆ ರೈಟ್ಸ್ ನಡೆದಿರೋ ತರ ಅಪ್ಡೇಟ್ಸ್ ಅಂತೂ ಕಾಣಿಸಿದೆ. ಬಟ್ ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅದಾನಿ ವಿಲ್ಮರ್ ಅವರು ಎಸ್ ರೈಟ್ಸ್ ಅಂತೂ ನಡೆದಿವೆ, ಬಟ್ ಯಾವ ತರ ಇರ್ರೆಗ್ಯುಲಾರಿಟೀಸ್ GST ಟೀಮ್ ಅವರು ಫೈಂಡ್ ಔಟ್ ಮಾಡಿಲ್ಲ. ಅಂಡ್ ಅವ್ರು ಏನು ಕೇಳಿದ್ದಾರೋ ಅದೆಲ್ಲ ನಾವು ಸಬ್ಮಿಟ್ ಮಾಡಿದ್ವಿ. ಆಸ್ ಆಫ್ ನೌ ಯಾವ ತರ ಇರ್ರೆಗ್ಯುಲಾರಿಟೀಸು ಅಂಡ್ GST ಅವರು ಫೈಂಡ್ ಔಟ್ ಮಾಡಿಲ್ಲ ಅನ್ನೋ ಥರ ಕ್ಲಾರಿಫೈ ಅಂತೂ ಅದಾನಿ ವಿಲ್ಮರ್ ಅವರು ಮಾಡಿದ್ದಾರೆ. ಸೊ ಫಸ್ಟ್ ಮಾತಾಡ್ಕೊಂಡು ಹಾಗೆ ಅದು ಇಂಪಾರ್ಟೆಂಟ್ ನೆಗೆಟಿವ್ ಅಪ್ಡೇಟ್. ಅದಾದಮೇಲೆ ಇನ್ನೊಂದು ಫ್ರಾನ್ಸ್ಗೆ ಸಂಬಂಧಿಸಿರುವ ಟೋಟಲ್ ಎನರ್ಜೀಸ್ ಇವರು ಆಕ್ಚುಲಿ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಫುಲ್ ನೆಗೆಟಿವ್ ಮಾರ್ಕೆಟ್ ಅಲ್ಲಿ ಇದ್ದಾಗ ಸ್ಟಾಕು 950 ವರೆಗೂ ಫಾಲ್ ಆದಾಗ್ಲೂ ನಾವು ಅದಾನಿ ಗ್ರೂಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಸ್ಟಾಕ್ ರಿಲೇಟೆಡ್ ಆಗಿ ಮೆಜಾರಿಟಿ ಸ್ಟೇಕ್ ಇದೆ ಇವರಿಗೆ. ಇವನ್ನ ಅದ್ರ ಬಗ್ಗೆ ಕೇಳಿದಾಗ ಅವರು ಅದ್ರ ರಿಲೇಟೆಡ್ ಆಗಿ ನಾವು ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ನಮ್ಮ ನಾಲೆಡ್ಜ್ ಇಂದಾನೇ ಮಾಡಿದ್ವಿ, ಲೈಕ್ ಯಾವುದೋ ಸ್ಟಾಕ್ ಪ್ರೈಸ್ ಬೆಳೆದಿದೆ ಅಂತ ಅಲ್ಲ, ವ್ಯಾಲ್ಯೂಷನ್ಸು ಫಂಡಮೆಂಟಲ್ಸ್ ಇವೆಲ್ಲ ನೋಡ್ಕೊಂಡೆ ನಾವು ಇನ್ವೆಸ್ಟ್ ಮಾಡಿದ್ವಿ. ಈಗ ಬರ್ತಿರೋಂಥ ಈ ಅಪ್ಡೇಟ್ಸ್ ಅಲ್ಲಿ ನಮ್ಮ ಪಾಲ್ನ ಸೆಲ್ ಮಾಡಲ್ಲ ಅನ್ನೋ ಥರ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ನಮಗೆ ನಂಬಿಕೆ ಇದೆ ಅನ್ನೋ ಥರ ಅವ್ರು ಹೇಳಿದ್ರು ಟೋಟಲ್ ಎನರ್ಜಿ ಅವರು. ಬಟ್ ಈಗ ಪ್ರೀವಿಯಸ್ಲಿ ಅದಾನಿ ರಿಲೇಟೆಡ್ ಆಗಿ ಒಂದು ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ನ ಜೂನ್ 2020 ಅನೌನ್ಸ್ ಮಾಡಿದ್ರು. ಅದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಾವು ಮಾಡೋ ಅಂತ ಅದಾನಿ ಗ್ರೂಪ್ ಅವ್ರ ಜೊತೆ ಸೇರಿ ಅಂತ ಹೇಳಿದ್ರು. ಆದರೆ ಈಗ ಆ ಪ್ರಾಜೆಕ್ಟ್ನ ಹೋಲ್ಡಲ್ಲಿ ಇಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಬಿಗ್ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಇನ್ವೆಸ್ಟ್ಮೆಂಟ್. ಇದರ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಮಾಡಿರುವಂಥ ಅಪ್ಡೇಟ್ನ ಮೀನ್ಸ್ ಅದಾನಿ ಅವ್ರ ಜೊತೆ ಸೇರಿ ಮಾಡ್ತೀವಿ ಅಂತ ಈ ಬಿಗ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿದಾಗ ಅವಾಗ ಅದಾನಿ ಸ್ಟಾಕ್ಸು ಈ ಅಪ್ಡೇಟ್ ಬಂದಾಗ ಪಾಸಿಟಿವ್ ಆಗಿ ವರ್ಕೌಟ್ ಆಗಿತ್ತು. ಬಟ್ ಈಗಂತೂ ಹೋಲ್ಡ್ನಲ್ಲಿ ಇಡ್ತೀವಿ ಅಂತ ಹೇಳಿದಾಗ ಅದಾನಿ ರಿಲೇಟೆಡ್ ಆಗಿ ಆಡಿಟ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ಅವರು ಫರ್ದರ್ ಡಿಸಿಷನ್ ತಗೊಂತೀವಿ ಅಂತ ಫ್ರಾನ್ಸ್ಗೆ ಸಂಬಂಧಿಸಿರುವ ಟೋಟಲ್ ಎನರ್ಜೀಸ್ ಅವರು ಹೇಳ್ತಾ ಇರೋ ಕಾರಣವಾಗಿ ಅದಾನಿ ರಿಲೇಟೆಡ್ ಆಗಿ ಅನದರ್ ನೆಗೆಟಿವ್ ಇವೆಂಟ್ ಆಗಿ ಇವತ್ತು ಅಪ್ಲೈ ಆಗಿದೆ. ಸೊ ಈ ರೀಸನ್ಸ್ ಅಂತಾನೆ ಅದಾನಿ ಎಂಟರ್ಪ್ರೈಸಸ್ ಅಂಡ್ ಇನ್ ಸ್ವಲ್ಪ ಅದಾನಿ ಸ್ಟಾಕ್ಸ್ ಇವತ್ತು ನಾವು ಫಾಲ್ ನೋಡಿದ್ದೀವಿ. ನೆಕ್ಸ್ಟು ಏಂಜಲ್ ಒನ್ ಅವರು ಬಗ್ಗೆ ಮಾತಾಡ್ಕೊಳ್ಳೋಣ. ಆಕ್ಚುಲಿ ಪಾಸಿಟಿವ್ ಅಪ್ಡೇಟ್ ಬಂದಿರೋದು, ಬಟ್ ಸ್ಟಾಕ್ ನಿಯರ್ಲಿ 3% ಡೌನ್ ಆಗಿದೆ. ಆದರೆ ಇದು ಪಾಸಿಟಿವ್ ಅಪ್ಡೇಟ್. ಏಂಜಲ್ ಒನ್ ಅವರಿಗೆ ಮ್ಯೂಚುವಲ್ ಫಂಡ್ಸ್ ಸ್ಪಾನ್ಸರ್ ಮಾಡೋದಕ್ಕೆ ಸೆಬಿ ಅವರು ಅಪ್ರೂವ್ ಕೊಟ್ಟಿರೋ ಹತ್ರ ಹೇಳ್ತಿದ್ದಾರೆ. ಸೊ ದಟ್ ಈ ಅಪ್ರೂವಲ್ ಆದಮೇಲೆ ಇವರೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದು ಟ್ರಸ್ಟ್ನ ಫಾರ್ಮ್ ಮಾಡಿ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ಏಂಜಲ್ ಒನ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಕೊನೆಯದಾಗಿ ಗ್ಲೋಬಲ್ ಸ್ಪಿರಿಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗ್ಲೋಬಲ್ ಸ್ಪಿರಿಟ್ಸ್ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿರೋ ತರ ಅಪ್ಡೇಟ್ಸ್ ಬಂದಿದೆ. ಇದರ ರಿಲೇಟೆಡ್ ಆಗಿ ಸ್ಟಾಕ್ ನಂತೂ ಇಂಪ್ಯಾಕ್ಟ್ ನಡೆದಿಲ್ಲ ಇವತ್ತು, ಆದರೆ ಸರ್ಚ್ ಆಪರೇಷನ್ಸ್ ಅಂತೂ ಮಾಡಿದ್ದಾರೆ. ಅಂಡ್ ಅವರು ಕೇಳಿರುವಂಥ ಕಂಪ್ಲೀಟ್ ಡೀಟೇಲ್ಸ್ನ ಕಂಪನಿಯವರು ಪ್ರೊವೈಡ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಮೇ ಬಿ ಇದಾದ್ಮೇಲೆ ಫೈನಾನ್ಷಿಯಲ್ ಕ್ಲಾರಿಫಿಕೇಶನ್ ಅನ್ನೋದು ಕಂಪನಿ ರಿಲೇಟೆಡ್ ಆಗಿ ಇರ್ರೆಗ್ಯುಲಾರಿಟೀಸ್ ಫೈಂಡ್ ಔಟ್ ಆಗಿದೆ ಅಂತ ಇನ್ಕಮ್ ಟ್ಯಾಕ್ಸ್ ಅವರಿಂದ ನಮಗೆ ಅಫಿಷಿಯಲ್ ಅಪ್ಡೇಟ್ ಬರಬೇಕಾಗಿದೆ.
ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟು 17,770 ಎಕ್ಸಾಕ್ಟ್ಲಿ ಇವತ್ತು ಈ ಲೆವೆಲ್ ಹತ್ರನೇ ಸಪೋರ್ಟ್ ತಗೊಂಡು ಅಪ್ಸೈಡ್ ಮೂವ್ ಆಗಿದೆ. ಅಂಡ್ ಇಲ್ಲಿಂದ ಅಪ್ಸೈಡ್ ರೆಸಿಸ್ಟೆಂಟ್ ನ 17,950 ಗಮನಿಸಬಹುದು. ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಸಪೋರ್ಟ್ ಅಂತೂ ಇಲ್ಲಿಂದ 41,360, ಅದರ ಬಿಲೋ 40,960 ಅಂಡ್ ಅಪ್ಸೈಡ್ 41,630. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೊಂಡ್ರೆ ಸಿಸ್ಟಮ್ಸ್ ಅಲ್ಲಿ ಶಾರ್ಟ್ ಜಾಸ್ತಿ ಬಿಲ್ಡ್ ಆಗಿದೆ ಅಲ್ವಾ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲೂ ಕನ್ಸಾಲ್ಟೇಷನ್ ಇದೆ. ಅಂಡ್ ನಿಫ್ಟಿನೂ ಸ್ಟೇಬಲ್ ಆಗಿದೆ. 17,750 to 17,800 ಅಬೋವ್ ಸ್ಟೇಬಲ್ ಆಗಿದೆ ಅಲ್ವಾ. ಅದರಿಂದ ಟೋಟಲಿ ಇಲ್ಲ ಅಂದ್ರೂ ಸ್ವಲ್ಪ ಬುಲ್ಲಿಶ್ ವ್ಯೂ ಅಂತೂ ನಮಗೆ ಪ್ರೀವಿಯಸ್ಲಿ ನಾವು ಅನ್ಕೊಂಡ ಹಾಗೆ 17,900 to 17,400 to 17,900 ಈ ಅಪ್ಪರ್ ರೇಂಜ್ ಅಲ್ಲಿ ಪ್ರೆಸೆಂಟ್ ಇದೆ. 17,900 ರೇಂಜ್ ನ ನಾವು ನಿನ್ನೆ ವಿಡಿಯೋದಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವಿ. ರೆಸಿಸ್ಟೆಂಟ್ ನ ರಿಸ್ಕ್ ತಗೋಬಹುದು ಅನ್ನೋರು ನೀರಾಗಿರತ್ತಲ್ಲ ಆ ಸಪೋರ್ಟ್ ನ ಗಮನಿಸಬಹುದು. 17,700 ನ ಅಪ್ಸೈಡು 18,200 ಈ 500 ಪಾಯಿಂಟ್ ರೇಂಜ್ ನ ಗಮನಿಸಬಹುದು. ಇಲ್ಲ ರಿಸ್ಕ್ ತಗೊಳಕ್ ಆಗಲ್ಲ ಅನ್ನೋರು ಮೇ ಬಿ ಡೌನ್ ಸೈಡ್ ಒಂದು ಶಾರ್ಟ್ ಫಾಲ್ ಬಂದಾಗ ಇಮಿಡಿಯೇಟ್ಲಿ ಅಡ್ಜಸ್ಟ್ಮೆಂಟ್ ಮಾಡಕ್ ಆಗಲ್ಲ ಇಂಟರ್ಡೇನಲ್ಲಿ ಅನ್ನೋರು 17,500 ನ ಡೌನ್ ಸೈಡು 18,200 ಅಪ್ ಸೈಡು ಈ 700 ಪಾಯಿಂಟ್ ರೇಂಜ್ ನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಿಫ್ಟಿ ರೇಂಜ್ ಆಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದ್ರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.